ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಪ್ರಿಯರೇ. ಆತನು ಒಳ್ಳೆಯವರು, ಆತನ ಕೃಪೆ ಯಾವಾಗಲೂ ಶಾಶ್ವತವಾಗಿರುವಂಥದ್ದು. ನಾವು ಮರೆತರೂ ದೇವರು ನಮ್ಮನ್ನು ಮರೆಯುವಂಥ ದೇವರಲ್ಲ. ಹೌದು ಪ್ರಿಯರೇ, ಈಸಾಕರು ಕಾಲದಲ್ಲಿ ಒಂದು ಬರಗಾಲ, ಆ ಬರಗಾಲದಲ್ಲಿ ಲೋಕವೇ ಬರಗಾಲ ಅಂದರೆ ನಿಮಗೆ ಗೊತ್ತು, ಮಳೆ ಇಲ್ಲ, ಬೆಳೆ ಇಲ್ಲ. ಆ ಮಳೆ ಬೆಳೆ ಇಲ್ಲದೆ ಇರುವಾಗ ಮನುಷ್ಯ ಯಾವ ಸ್ಥಿತಿಯಲ್ಲಿರ್ತಾನೆ? ಒಬ್ಬ ಮನುಷ್ಯ ದುಡಿತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾನೆ, ಮೈ ತುಂಬ ಬಟ್ಟೆ ಹಾಕ್ತಾನೆ, ಹೌದಲ್ವಾ? ಅದೇ ರೀತಿ ಬರಗಾಲದಲ್ಲಿ 100ರಷ್ಟು ಫಲ ಕೊಟ್ರಂತೆ. ಯಾರು? ಅಬ್ರಹಾಮರ ಮಗ ಈಸಾಕ. ಹೌದು ಪ್ರಿಯರೇ, ನಾವೆಲ್ಲ ಕೊರತೆಗಳಲ್ಲಿರುವಾಗ, ಕಷ್ಟಗಳಲ್ಲಿರುವಾಗ, ದುಃಖಗಳಲ್ಲಿರುವಾಗ, ಆತನನ್ನು ನಂಬುವಾಗ ನಮಗೆ ಯಾವ ಕೊರತೆ ಇದ್ದರೂ, ಯಾವ ರೀತಿ ಈಸಾಕರು ಬರಗಾಲದಲ್ಲಿ 100ಕ್ಕೂ 100ರಷ್ಟು ಬೆಳೆನ ಅವರು ಹೊಂದಿಕೊಂಡ್ರು. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೇವೆ, ಆದಿಕಾಂಡ 26ರಲ್ಲಿ 12ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಈಸಾಕನ ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಆಮೇನ್, ಹಾಲೆಲೂಯ. ದೇವರ ವಚನಗಳು ಹೇಳುತ್ತದೆ 100ರಷ್ಟು ಫಲ ಕೊಟ್ರಂತೆ. ಹೌದು ಪ್ರಿಯರೇ, ನಾವು ಬರಗಾಲ ಪರಿಸ್ಥಿತಿ ಅಂದರೆ ನಮಗೆ ಬರಗಾಲ ಅಲ್ಲ, ಕುಟುಂಬದಲ್ಲಿ ಯಾವುದೇ ಒಂದು ಸಮಸ್ಯೆಗಳಲ್ಲಿ ಇರುವಾಗ, ಕಷ್ಟಗಳಲ್ಲಿ, ದುಃಖಗಳಲ್ಲಿ, ವೇದನೆಗಳಲ್ಲಿ ಇರುವಾಗ ದೇವರು ಅದರಿಂದ ಬಿಡಿಸಿ 100ರಷ್ಟು ಫಲ ಕೊಡುವ ಹಾಗೆ ಮಾಡ್ತಾರೆ. ಈಸಾಕರನ್ನೇ ಕೈ ಬಿಟ್ಟಿಲ್ಲ ಅಂದರೆ ನಮ್ಮನ್ನು ನಿಮ್ಮನ್ನು ಕೈ ಬಿಡ್ತಾರ? ಖಂಡಿತ ಕೈ ಬಿಡುವಂಥ ದೇವರಲ್ಲ. ಯಾಕೆಂದರೆ ನಮ್ಮ ದೇವರು ಆತ್ಮಸ್ವರೂಪನು, ಜೀವಿಸುವಂಥ ಕರ್ತನು, ಅನುದಿನವೂ ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡುವಂಥ ದೇವರು. ಅಂದು ಈಸಾಕರನ್ನು ಆಶೀರ್ವದಿಸಿದ್ರು, ಇಂದು ನಿಮ್ಮನ್ನು ನಮ್ಮನ್ನು ಆಶೀರ್ವದಿಸುವಂಥ ದೇವರು. ಈ ವಾಗ್ದಾನಗಳನ್ನ ಯಾರೆಲ್ಲ ಕೇಳ್ತೀರೋ, ಈ ವಾಗ್ದಾನಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.